ಸೈಟ್ ತೊಗೊಳ್ಬೇಕಂದ್ರೆ ಫಸ್ಟು ಜನ ಏನು ಥಿಂಕ್ ಮಾಡ್ತಾರೆ ಗೊತ್ತಾ, ಡೈರೆಕ್ಷನ್ನು ಈಸ್ಟ್ ಫೇಸಿಂಗ್ ಸೈಟ್ ಇದೆಯಾ, ನಾರ್ತ್ ಫೇಸಿಂಗ್ ಸೈಟ್ ಇದೆಯಾ ಅಂತ ಥಿಂಕ್ ಮಾಡ್ತಾರೆ ಫಸ್ಟ್ ಜನ. ಏನು ಗೊತ್ತಾ, ಡೈರೆಕ್ಷನ್ನು ಇಂಪಾರ್ಟೆಂಟ್ ಅಂತ, ಬಟ್ ನಾಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಏನಲ್ಲ ನಾನು ಒಂದು ಶಾಕಿಂಗ್ ಟ್ರುತ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಫುಲ್ ನೋಡಿದ್ರೆ ನಾನು ಏನು ಹೇಳ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಡೈರೆಕ್ಷನ್ನು, ಲೊಕೇಶನ್ನು ಎಲ್ಲ ಹೇಗೆ ಇನ್ಫ್ಲೂಯೆನ್ಸ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಪ್ಲೀಸ್ ನನ್ನ ವೀಡಿಯೋಸು ನಿಮ್ಗೆ ಇಷ್ಟ ಆಗ್ತಿದ್ರೆ ನನ್ನ ಚಾನಲ್ನ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ವೀಡಿಯೋಸು ಡೈಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಅದು ನಿಜನಾ ಅಂತ ನಾವು ನೋಡೋಣ. ಏನು ಗೊತ್ತಾ, ಕಾಮನ್ ಬಿಲೀಫ್ ಇಂಡಿಯಾದಲ್ಲಿ ಎಸ್ಪೆಷಲಿ ಇಂಡಿಯಾದಲ್ಲೇ ಜನ ವಾಸ್ತುನ ಜಾಸ್ತಿ ನಂಬ್ತಾರೆ. ಪೀಪಲ್ಲು ಕಾಮನ್ ಬಿಲೀಫನ್ನು ಇಟ್ಕೊಂಡಿದ್ದಾರೆ. ಈಸ್ಟ್ ಫೇಸಿಂಗ್ ಅಂದರೆ ಲಕ್ಕಿ ಅಂತ ಅಂದ್ಕೊಂಡಿದ್ದಾರೆ, ನಾರ್ತ್ ಫೇಸಿಂಗು ವೆಲ್ತು, ಮತ್ತು ಸೌತ್ ಫೇಸಿಂಗು ಬ್ಯಾಡ್ ಅಂತ ಅಂದ್ಕೊಂಡಿದ್ದಾರೆ, ವೆಸ್ಟ್ ಫೇಸಿಂಗು ಆವ್ರೇಜ್ ಅಂತ ಅಂದ್ಕೊಂಡಿದ್ದಾರೆ. ಇದು ಹೇಗೆ ಅಂದರೆ ಒಬ್ರೊಬ್ಬರು ಮಾತಾಡೋದು ಕೇಳಿಸ್ಕೊಂಡಿರೋದಿರ್ಬೋದು, ಅಥವಾ ದೊಡ್ಡವರು ಹೇಳಿರೋದು, ಅಥವಾ ವಾಸ್ತುವರು ಹೇಳೋದು, ಈ ಥರ ಇದಿರ್ಬೋದು. ಏನು ಗೊತ್ತಾ, ಇದೆಲ್ಲ ನಿಜಾನ ನೋಡೋಣ. ಲೊಕೇಶನ್, ಒಂದು ಪ್ರೈಮ್ ಲೊಕೇಶನ್ ಇರುತ್ತೆ, ಅಲ್ಲಿ ವೆಸ್ಟ್ ಫೇಸಿಂಗ್ ಸೈಟು ಇರುತ್ತೆ. ಇನ್ನೊಂದು ರಿಮೋಟ್ ಲೊಕೇಶನಲ್ಲಿ ಈಸ್ಟ್ ಫೇಸಿಂಗ್ ಸೈಟ್ ಒಂದು ಇರುತ್ತೆ. ರಿಮೋಟ್ ಲೊಕೇಶನ್ ಅಂದರೆ ಒಂದು ಮಾಮೂಲಿ ಲೊಕೇಶನ್, ಆವ್ರೇಜ್ ಲೊಕೇಶನಲ್ಲಿ ಈಸ್ಟ್ ಫೇಸಿಂಗ್ ಸೈಟು ಇರುತ್ತೆ. ಏನು ಗೊತ್ತಾ, ಇಲ್ಲಿ ಪ್ರೈಮ್ ಲೊಕೇಶನ್ ಅಂದರೆ ಚೆನ್ನಾಗಿರೋ ಲೊಕೇಶನ್, ಫುಲ್ಲಿ ಡೆವಲಪ್ಡ್. ಇಲ್ಲಿ ಡೈರೆಕ್ಷನ್ ಅಂತೂ ಮ್ಯಾಟ್ರ್ ಆಗೋಲ್ಲ, ನಿಜವಾಗ್ಲೂ ಲೊಕೇಶನ್ನು ಮ್ಯಾಟ್ರ್ ಆಗೋದು, ಪ್ರೈಮ್ ಲೊಕೇಶನ್ನು. ಸೊ ಲೊಕೇಶನ್ ಈಸ್ ಗ್ರೇಟರ್ ದ್ಯಾನ್ ಡೈರೆಕ್ಷನ್. ಇಲ್ಲಿ ಲೊಕೇಶನ್ನೇ ಕಿಂಗ್. ಲೊಕೇಶನ್ ಚೆನ್ನಾಗಿದ್ದರೆ ನಿಮಗೆ ವೆಸ್ಟ್ ಫೇಸಿಂಗ್ ಸೈಟ್ ಕೂಡ ಚೆನ್ನಾಗಿ ಹೋಗುತ್ತೆ. ಇವೆರಡು ಕಂಪೇರ್ ಮಾಡಿದ್ರೆ ನಿಮಗೆ ಈಸ್ಟ್ ಫೇಸಿಂಗಿಂತ ವೆಸ್ಟ್ ಫೇಸಿಂಗ್ಗೆ ರೀಸೇಲ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಗೊತ್ತಾಯ್ತಾ? ಯಾಕೆ ಜನ ತುಂಬ ಓವರ್ ಇಂಪಾರ್ಟೆನ್ಸ್ ಕೊಡ್ತಾರೆ ಡೈರೆಕ್ಷನ್ಗೆ ನಮ್ಮ ಇಂಡಿಯಾದಲ್ಲಿ ಅಂದರೆ, ತುಂಬ ಸ್ಟ್ರಾಂಗ್ ಬಿಲೀಫ್ ಇಟ್ಕೊಂಡಿದ್ದಾರೆ ಈ ಡೈರೆಕ್ಷನ್ನು ಈ ಥರ ವಾಸ್ತು ಅಂತ. ಮತ್ತು ವಾಸ್ತುದೂ ಅಷ್ಟೇ, ವಾಸ್ತುದು ಸ್ಟ್ರಾಂಗ್ ಬಿಲೀಫ್ ಇಟ್ಕೊಂಡಿದ್ದಾರೆ. ಮತ್ತು ಸೊಸೈಟಿ ಇನ್ಫ್ಲೂಯೆನ್ಸರ್, ಸೊಸೈಟಿಯಲ್ಲೂ ಹೇಳ್ತಾ ಇರ್ತಾರಲ್ಲ, ನಾವು ಅಲ್ಲಿ ಸೈಟ್ ನೋಡೋದಕ್ಕೆ ಹೋದಾಗ ಈ ಸೈಟ್ ತೊಗೊಂಡು ನಮ್ಮದೇ ಓನ್ ಸೈಟ್ ಇದೆ ಅಂದ್ಕೊಳ್ಳಿ, ವೆಸ್ಟ್ ಸೈಟ್ ಬೇಡ ನಮಗೆ ಈ ಸೈಟು, ಅದೆಲ್ಲ ಸ್ಟ್ರಾಂಗ್ ಬಿಲೀಫ್ ಇದೆ. ಮತ್ತು ಏನಪ್ಪ ಅಂದರೆ ರೀಸೇಲ್ ಕೂಡ ಹೋಗಲ್ಲ, ವೆಸ್ಟ್ ಸೌತು ಸ್ವಲ್ಪ ಕಡಿಮೆ. ಸೊ ಅದಕ್ಕೋಸ್ಕರ ಆ ಥರ ಜನ ಫುಲ್ ಮೈಂಡಲ್ಲಿ ಸ್ಟ್ರಾಂಗ್ ಬಿಲೀಫ್ ಇಟ್ಕೊಂಡಿದ್ದಾರೆ, ಏನು ಮಾಡೋಕ್ಕೂ ಆಗಲ್ಲ. ಬಟ್ ಲೊಕೇಶನ್ ಅಂತೂ ಇಂಪಾರ್ಟೆಂಟು ಡೈರೆಕ್ಷನ್ಗಿಂತ. ನೆಕ್ಸ್ಟ್ ಬಂದುಬಿಟ್ಟು, ಇವಾಗ ಈಸ್ಟ್ ಫೇಸಿಂಗ್ ಅಂದರೆ ಲಕ್ಕಿ ಅಂತ ಅಂದ್ಕೊಂಡಿದ್ದಾರೆ. ಯಾಕೆ? ಸನ್ಲೈಟು, ಮಾರ್ನಿಂಗ್ ಸನ್ಲೈಟ್ ಬಿಡುತ್ತೆ, ಚೆನ್ನಾಗಿ ವೆಂಟಿಲೇಷನ್, ಪ್ರಾಪರ್ ವೆಂಟಿಲೇಷನ್ ಇದೆ, ಹೈ ಡಿಮ್ಯಾಂಡ್ ಇದೆ ಈಸ್ಟ್ ಫೇಸಿಂಗು. ಮತ್ತು ರೀಸೇಲ್ ಕೂಡ ಬೇಗ ಆಗುತ್ತೆ, ವ್ಯಾಲ್ಯೂ ಕೂಡ ಜಾಸ್ತಿ. ನೆಕ್ಸ್ಟ್ ಬಂದುಬಿಟ್ಟು ನಾರ್ತ್ ಅಂದರೆ ವೆಲ್ತ್ ಅಂತ ನಂಬ್ಕೊಂಡಿದ್ದಾರೆ. ಜಾಸ್ತಿ ಬಿಸ್ನೆಸ್ ಮಾಡಬೇಕಾದ್ರೆ ನಾರ್ತ್ ಫೇಸಿಂಗ್ ಸೈಟ್ಸ್ನ ತೊಗೊತಾರೆ. ನೆಕ್ಸ್ಟ್ ಬಂದುಬಿಟ್ಟು ಸೌತ್ ಫೇಸಿಂಗು ಯಾಕಂದರೆ ಸೌತ್ ಫೇಸಿಂಗು ಜನ ಪ್ರಿಫರ್ ಮಾಡಲ್ಲ. ಯಾಕೆ ಸೌತ್ ಫೇಸಿಂಗ್ ಜನ ಪ್ರಿಫರ್ ಮಾಡಲ್ಲ? ಸೌತ್ ಫೇಸಿಂಗ್ ಕೂಡ ಪ್ರಾಪರ್ ಡಿಸೈನ್ ಇದ್ದರೆ ಅದೂ ಕೂಡ ಸೇಲ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಪ್ರಾಪರ್ ಡಿಸೈನು ಮೋರ್ ಇಂಪಾರ್ಟೆಂಟ್, ಪ್ರಾಪರ್ ಪ್ಲ್ಯಾನಿಂಗು, ಪ್ರಾಪರ್ ಡಿಸೈನು ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದುಬಿಟ್ಟು ವೆಸ್ಟು ಜನ ಆವ್ರೇಜ್ ಅಂತ ಅಂದ್ಕೊಂಡಿದ್ದಾರೆ. ವೆಸ್ಟ್ ಯಾಕೆ ಆವ್ರೇಜ್ ಅಂತ ಅಂದ್ಕೊಂಡಿದ್ದಾರೆ ಅಂದರೆ, ವೆಸ್ಟು ಸಂಜೆ ಸನ್ಲೈಟು ವೆಸ್ಟ್ ಡೈರೆಕ್ಷನಿಂದ ಸನ್ಲೈಟ್ ಜಾಸ್ತಿ ಬೀಳುತ್ತೆ, ಮತ್ತು ಹೀಟ್ ಇರ್ಬೋದು ಅಂತ ಅಷ್ಟೇ. ಲೊಕೇಶನ್ ಚೆನ್ನಾಗಿದ್ದು ವೆಸ್ಟ್ ಸೈಡ್ ಇದ್ರೂ ಅದು ಕೂಡ ಪ್ರಾಪರಾಗೇ ನಿಮಗೆ ಚೆನ್ನಾಗೇ ವ್ಯಾಲ್ಯೂಗೆ ಸೇಲ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇದೇ ಕಾರಣ ಅಷ್ಟೇ, ಸನ್ಲೈಟ್ ಜಾಸ್ತಿ ಬೀಳುತ್ತೆ, ಹೀಟ್ ಇರ್ಬೋದು ಅಂತ ಅಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು, ನೀವು ಯಾವುದೇ ಡೈರೆಕ್ಷನ್ ಇರಲಿ, ಇದನ್ನು ನೀವು
ಮುಂಚೆ ಸೈಟ್ ತೊಗೊಳೋಕ್ಕಿಂತ ಮುಂಚೆ ಚೆಕ್ ಮಾಡಬೇಕು ವಾಟರ್ ಇದೆಯಾ ಅಂತ, ವಾಟರ್ ಅವೈಲಬಿಲಿಟಿ ಇದೆಯಾ ಅಂತ. ಮತ್ತು ರೋಡ್ ಕನೆಕ್ಟಿವಿಟಿ ಮೋಸ್ಟ್ ಇಂಪಾರ್ಟೆಂಟು. ರೋಡ್ ಕನೆಕ್ಟಿವಿಟಿ ಇದೆಯಾ, ಡ್ರೈನೇಜ್ ಫೆಸಿಲಿಟಿ ಮತ್ತು ಎಲೆಕ್ಟ್ರಿಕ್ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ ಅಂತ, ಕ್ಲಿಯರ್ ಡಾಕ್ಯುಮೆಂಟ್ಸು, ಲೀಗಲಿ ಅಪ್ರೂವ್ಡ್ ಇದೆಯಾ, ಪ್ಲ್ಯಾನೆಲ್ಲ ಕರೆಕ್ಟಾಗಿ ಅಪ್ರೂವ್ ಆಗಿದೆಯಾ, ಮತ್ತು ಅದು ಗ್ರಾಮ ಪಂಚಾಯತ್ ಪ್ರಾಪರ್ಟಿನ, ಮುನ್ಸಿಪಲ್ಲ, BBMPನ ಅಂತ ಎಲ್ಲ ಚೆಕ್ ಮಾಡಿಕೊಂಡು ಇವೆಲ್ಲ ಚೆಕ್ ಮಾಡಿನೇ ತಗೋಬೇಕು. ಇವೆಲ್ಲದ್ರ ಮುಂದೆ ನಾವು ಈಸ್ಟ್ ಫೇಸಿಂಗ್ ತಗೊಂಡು ಇದರಲ್ಲಿ ಯಾವುದಾದ್ರೂ ಇಲ್ಲ, ಕ್ಲಿಯರ್ ಡಾಕ್ಯುಮೆಂಟ್ಸ್ ಇಲ್ಲ ಅಥವಾ ರೋಡ್ ಕನೆಕ್ಟಿವಿಟಿ ಇಲ್ಲ ಅಂದರೆ ಅದಕ್ಕೂ ಏನು ಅಷ್ಟು ಇಂಪಾರ್ಟೆಂಟ್ ಕೊಡಲ್ಲ ಈಸ್ಟ್ ಫೇಸಿಂಗ್ ಕೂಡ. ಸೊ ಇವೆಲ್ಲ ಇದ್ದೂ ನೋಡಿ ತಗೋಬೇಕು. ಡೈರೆಕ್ಷನ್ ಇಂಪಾರ್ಟೆಂಟೇ, ಅಷ್ಟು ಇಂಪಾರ್ಟೆಂಟ್ ಅಂತ ಏನಲ್ಲ. ಇವೆಲ್ಲ ಪಾಯಿಂಟ್ಸನ್ನು ನೀವು ನೋಡಬೇಕು. ಇವೆಲ್ಲ ನಾನು ಡಿಸ್ಕಷನ್ ಮಾಡಿದ್ದು ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ. ಸೊ ಒಳ್ಳೆ ಲೊಕೇಶನ್ನಲ್ಲಿ ವೆಸ್ಟ್ ಫೇಸಿಂಗ್ ಇದ್ದರೆ ಕೂಡ ನಮಗೆ ಸೇಲ್ ಆಗುತ್ತೆ, ಏನು ತೊಂದರೆ ಇಲ್ಲ. ಸೊ ಸುಮ್ಮನೆ ಡೈರೆಕ್ಷನ್ ಅಂತ ನಂಬ್ಕೊಂಡು ನೀವಂತೂ ಫೂಲ್ ಆಗಬೇಡಿ. ಎಲ್ಲ ಚೆಕ್ ಮಾಡಿಕೊಂಡು ಒಳ್ಳೆ ಸೈಟ್ನ ತೊಗೊಳ್ಳಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ನಾನು ಇದೇ ಥರ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಟಿಪ್ಸು, ರಿಯಲ್ ಎಸ್ಟೇಟಸ್ ಟಿಪ್ಸು ಎಲ್ಲ ಹೇಳ್ತಿರ್ತೀನಿ. ಅವಾಗವಾಗ ನನ್ನ ಡೈಲಿ ವ್ಲಾಗ್ಸ್ ಕೂಡ ಹಾಕ್ತಿರ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.